ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಮಹಿಳಾ ಮೀಸಲು ಮಸೂದೆ ವಿರೋಧಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲಾ ವಿದ್ಯಾರ್ಥಿ ತುಮರಿ ಚರಣಗೆ ಇಲಾಖೆ ವತಿಯಿಂದ ಅಭಿನಂದನೆ. ಸಾಗರ ಗಣಪತಿ ಅರ್ಬನ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಸರಸ್ವತಿ ನಾಗರಾಜ್ ಅವಿರೋಧ ಆಯ್ಕೆಯಾದರು. ನಿನ್ನೆ ಸಾಗರದ ಪ್ರತಿಷ್ಠಿತ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಸರಸ್ವತಿ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಸೋಮವಾರ ಸಂಜೆ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲ ಸದಸ್ಯರ ಒಮ್ಮತದ ತೀರ್ಮಾನದಂತೆ ಸರಸ್ವತಿ ನಾಗರಾಜ್ ಅವರು 100 ವರ್ಷ ಇತಿಹಾಸವುಳ್ಳ ಬ್ಯಾಂಕಿನ 2ನೇ ಮಹಿಳಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ 2 ಬಾರಿ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದ ಸರಸ್ವತಿ ನಾಗರಾಜ್ ಅನೇಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡವರು. ಪ್ರಸ್ತುತ ಲಯನ್ಸ್ ಸಾಗರ ಶ್ರೀಗಂಧದ ಅಧ್ಯಕ್ಷರಾಗಿಯೂ ಸೇವೆ ಮಾಡುತ್ತಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸರಸ್ವತಿ ನಾಗರಾಜ್ ಅವರನ್ನು ಆಡಳಿತ ಸಮಿತಿ ಅಭಿನಂದಿಸಿದೆ. ಸಾಗರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ 616 ಪಡೆದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ತುಮರಿಯ ಚರಣ್ ವಿಎಸ್ಗೆ ಶಿಕ್ಷಣ ಇಲಾಖೆ ವತಿಯಿಂದ ಮಂಗಳವಾರ ಖುದ್ದು ತುಮರಿ ಸಮೀಪದ ಒಂದು ಗದ್ದೆಗೆ ತೆರಳಿ ಸನ್ಮಾನಿಸಲಾಯಿತು. ಈ ವೇಳೆ ಬಿಇಒ ಸದಾನಂದ ಸ್ವಾಮಿ ಸಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಿರಂತರ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನವನ್ನು ನೀಡಿದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎನ್ನುವುದನ್ನು ಚರಣ್ ತೋರಿಸಿದ್ದಾರೆ. ಅಲ್ಲದೆ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಒಳ್ಳೆಯ ವಾತಾವರಣ ಇರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿದ ಚರಣ್ ವಿಎಸ್ ಮಾತನಾಡಿದರು. ಕೃಷ್ಣಮೂರ್ತಿ, ಜಾಹ್ನವಿ, ಚರಣ್ ಅವರ ತಂದೆ ಶ್ರೀಧರ್, ತಾಯಿ ಸವಿತಾ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಎಸ್ ಭಟ್, ಶಿಕ್ಷಣ ಸಂಯೋಜಕರಾದ ದಿನೇಶ್ ವಿಟಿ ಸ್ವಾಮಿ, ಮುಖ್ಯ ಶಿಕ್ಷಕ ಅರುಣ್, ಶಿಕ್ಷಕಿ ಅನಿತಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ. ಈ ಶೈಕ್ಷಣಿಕ ವರ್ಷದಲ್ಲಿ ಸಾಗರ ತಾಲೂಕಿನಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶ ಬಂದಿದೆ. 99% ರಿಸಲ್ಟ್ ಬಂದಿದೆ. ತಾಲೂಕು ಜಿಲ್ಲೆಯಲ್ಲಿ 2ನೇ ಸ್ಥಾನ ಇದೆ. ಅದರಲ್ಲಿ ತುಮರಿ ಪ್ರೌಢಶಾಲೆಯ ನಮ್ಮ ವಿದ್ಯಾರ್ಥಿ 616 ಅಂಕಗಳನ್ನು ಗಳಿಸಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾನೆ. ಆ ವಿದ್ಯಾರ್ಥಿಗೆ ಇವತ್ತು ನಾವು ನಮ್ಮ ಇಲಾಖೆಯ ವತಿಯಿಂದ ನಮ್ಮೆಲ್ಲ ಶಿಕ್ಷಣ ಸಂಯೋಜಕರ ಜೊತೆಗೆ ಬಂದ್ಕೊಂಡು ವಿದ್ಯಾರ್ಥಿಯ ಮನೆಯಲ್ಲೇ ಆ ವಿದ್ಯಾರ್ಥಿಯನ್ನು ಅಭಿನಂದಿಸುವುದರ ಮೂಲಕ ಇಲಾಖೆಯ ವತಿಯಿಂದ ಗೌರವವನ್ನು ಸಲ್ಲಿಸಲಿಕ್ಕಾಗಿ ನಾವು ಬಂದಿದ್ವಿ. ಹಾಗಾಗಿ ವಿದ್ಯಾರ್ಥಿ ಇನ್ನೂ ಉತ್ತಮವಾದಂತಹ ಸಾಧನೆ ಮಾಡಲಿ, ಆ ವಿದ್ಯಾರ್ಥಿಯ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹಾರೈಸ್ತೀವಿ. ಮಹಿಳೆ ಕೇವಲ ಸರ್ಕಾರಗಳ ಫಲಾನುಭವಿಯಾಗದೆ ಶಾಸನ ಮಾಡುವ ಸ್ಥಾನದಲ್ಲಿ ಕುಳಿತು ತೀರ್ಮಾನಿಸುವ ಸಾಮರ್ಥ್ಯವುಳ್ಳವಳಾಗಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹಿಳಾ ಮೀಸಲು ಮಸೂದೆ ಮಂಡಿಸಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಮಹಿಳೆ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರಬೇಕು ಎನ್ನುವ ಧೋರಣೆ ಹೊಂದಿದೆ. ಆ ಕಾರಣಕ್ಕೆ ಈ ಮಸೂದೆಗೆ ಸಹಕರಿಸಿಲ್ಲ. ಇಂತಹ ಕಾಂಗ್ರೆಸ್ಸಿನ ಮನಸ್ಥಿತಿಗೆ ಧಿಕ್ಕಾರವಿರಲಿ ಎಂದು ಸಾಗರ ತಾಲೂಕಿನ ಬಿಜೆಪಿ ಗ್ರಾಮೀಣ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಸುಮಾ ರವಿ ಹೇಳಿದರು. ಸಾಗರ ಬಿಜೆಪಿ ಮಹಿಳಾ ಮೋರ್ಚಾ ಇಲ್ಲಿನ ನಗರಸಭೆಯ ಅಂಬೇಡ್ಕರ್ ಪ್ರತಿಮೆಯ ಬಳಿ ಮಂಗಳವಾರ ಮಹಿಳಾ ಮೀಸಲು ಮಸೂದೆಯ ಕುರಿತು ಕಾಂಗ್ರೆಸ್ ಧೋರಣೆಯನ್ನು ಖಂಡಿಸಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ರಾಜ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ 33% ಮಹಿಳಾ ಮೀಸಲಾತಿಯನ್ನು ಸ್ಥಾನವನ್ನು ಕಾಯ್ದಿರಿಸಬೇಕು ಅಂಥೇಳಿ ಈ ಒಂದು ಮಸೂದೆಯ ಉದ್ದೇಶ ಆಗಿರುತ್ತೆ. ಹಾಗೆ ಇದರ ಉದ್ದೇಶ ಕೂಡ ಮಹಿಳೆ ಬರೇ ಅಭಿವೃದ್ಧಿಯ ಫಲಾನುಭವಿ ಆಗದೇನೆ ಮಹಿಳೆಯೇ ಒಂದು ಅಭಿವೃದ್ಧಿಯನ್ನು ಪಡಿಸಿ ಶಾಸಕಾಂಗ ಸಭೆಗಳಲ್ಲಿ ನಿರ್ಣಾಯಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಬ್ಬ ನಿರ್ಣಾಯಕ ದಿಟ್ಟ ಹೆಣ್ಣುಮಗಳು ಆಗಬೇಕು ಅನ್ನುವಂಥದ್ದು ಈ ಮಸೂದೆಯ ಉದ್ದೇಶ ಆಗಿರುತ್ತೆ. ಇದನ್ನು ತಕ್ಷಣದಲ್ಲಿ ಜಾರಿ ಮಾಡಿದ್ದಲ್ಲ. ಸ್ವತಂತ್ರದ ನಂತರ ನಮಗೆ ಮಹಿಳೆಯರಿಗೆ 4% ಮೀಸಲಾತಿ ಇರುತ್ತೆ. 2009ರಲ್ಲಿ 15% ಮೀಸಲಾತಿ ಇರುತ್ತೆ. 2011ರ ಜಾತಿ ಗಣತಿಯ ಆಧಾರವಾಗಿಟ್ಟುಕೊಂಡು 2023ರಲ್ಲಿ ಈ ಒಂದು ಬಿಲ್ಲನ್ನು ಅಂಗೀಕರಿಸಲಾಗತ್ತೆ. ಈ ಒಂದು ಬಿಲ್ಲಿಗೆ 2014ರಲ್ಲಿ ಮೊನ್ನೆ ಏನು ಏಪ್ರಿಲಲ್ಲಿ ನಡೆದಂಥ 16, 17, 18ರ ವಿಶೇಷ ದಿನದ ಮತದಾನದಲ್ಲಿ ಏನು 230 ಸಂಸದರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ವಿರೋಧವನ್ನು ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಮ್ಮ ಈ ಹೋರಾಟ. ಹೆಣ್ಣುಮಕ್ಕಳು ಬರೀ ಅಡುಗೆ ಮನೆಗೆ ಸೀಮಿತವಾಗಿಲ್ಲದೆ ಅವರು ಕೂಡ ರಾಜಕಾರಣದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದು ಉಂಟು ಕೂಡ. ನಿಮಗೆಲ್ಲ ಗೊತ್ತಿರ್ಬೋದು, ಲೋಕಸಭೆ ಇರ್ಬೋದು, ರಾಜ್ಯಸಭೆಗಳಿರ್ಬೋದು, ಸಚಿವ ಸ್ಥಾನವನ್ನು ಕೊಡುವಾಗ ಕಾಂಗ್ರೆಸ್ ಪಕ್ಷ
ರಾಜ್ಯಸಭೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಸ್ಥಾನವನ್ನ ಕೊಡ್ತಾ ಇತ್ತು ಅಂತ ಕೇಳಿದ್ರೆ, ಕೊಡುವುದು ಕೇವಲ ಒಂದೇ, ಹೆಣ್ಣು ಮಕ್ಕಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಸ್ಥಾನ ಬಿಟ್ರೆ ಬೇರೆ ಒಂದು ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ಆದ್ರೆ 2008ರ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಹೆಣ್ಣು ಮಕ್ಕಳಲ್ಲಿ ಬರೇ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಮಾತ್ರ ಅಲ್ಲ, ಅವಳು ಗ್ರಾಮೀಣಾಭಿವೃದ್ಧಿ ಮತ್ತು ಇಂಧನ ಸಚಿವೆಯಾಗಿ ಕೂಡ ಹೆಣ್ಮಕ್ಳಿಗೆ ಸ್ಥಾನವನ್ನು ಕೊಟ್ಟು ಅವಳ ಘನತೆಯನ್ನು ಎತ್ತಿ ಹಿಡಿದಿದ್ರೆ ಅದು ಯಡಿಯೂರಪ್ಪನವರ ಸರ್ಕಾರ, ಅದು ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗತ್ತೆ ಬಂಧುಗಳೇ. 2014ರ ನಂತರ ಮೋದಿ ಅವರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷವನ್ನು ಆಡಳಿತದಲ್ಲಿ ಇಟ್ಕೊಂಡಾಗ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಬರೀ ಈ ಸ್ಥಾನ ಒಂದೇ ಕೊಟ್ಟಿಲ್ಲ, ಅಲ್ಲೂ ಕೂಡ ವಿದೇಶಾಂಗ ಸಚಿವೆಯಾಗಿ ಕೂಡ ಹೆಣ್ಮಕ್ಳಿಗೆ ಸ್ಥಾನವನ್ನು ಕೊಟ್ಟು ಹೆಣ್ಮಕ್ಳು ಅಡಿಗೆ ಮನೆ ಮಾತ್ರ ಅಲ್ಲ, ದೇಶವನ್ನು ಕೂಡ ಸಮರ್ಥವಾಗಿ ಆಡಳಿಸ್ತಾಳೆ ಅಂತ ತಿಳ್ಕೊಂಡಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ, ನಮ್ಮ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಮಗೆ ಹೆಮ್ಮೆ ಆಗತ್ತೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವರು ಆದ ಹರ್ತಾಳು ಹಾಲಪ್ಪ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿ ತರುವುದಕ್ಕೆ ಉದ್ದೇಶಿಸಿದ್ದ ಮಹಿಳಾ ಮೀಸಲು ಮಸೂದೆ ವಿರೋಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಪಾಪ ತಟ್ಟಿದೆ, ಜೊತೆಗೆ ಮಹಿಳೆಯರ ಶಾಪೂ ತಟ್ಟಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಹಿಳಾ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬಂದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. 1996ರಿಂದ ಪ್ರಸ್ತಾಪವಾಗಿರುವ ಮಸೂದೆಯ ಜಾರಿಗೆ 2026ರಲ್ಲಿಯೂ ಅವಕಾಶ ಕಲ್ಪಿಸಿಕೊಡದಿರುವ ಅವರ ಮನಸ್ಥಿತಿಯ ಕಾರಣದಿಂದಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮರೆಯಾಗುತ್ತಿದೆ. ಈಗಂತೂ ಮಹಿಳೆಯರೇ ಕಾಂಗ್ರೆಸ್ ಇಲ್ಲದಂತೆ ಮಾಡಲಿದ್ದಾರೆ ಎಂದು ಹೇಳಿದರು. ನಗರ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗಾಯತ್ರಿ ಮಲ್ಲೇಶ್ ನಾಯ್ಕ್, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಧುರಾ ಶಿವಾನಂದ್, ಡಾಕ್ಟರ್ ರಾಜನಂದಿನಿ ಕಾಗೋಡು, ಪ್ರೇಮಾ ಕಿರಣ್ ಸಿಂಗ್, ಭಾವನಾ ಸಂತೋಷ್, ರೀಟು ಚೌಧರಿ, ಟಿಡಿ ಮೇಘರಾಜ್, ಕೆಆರ್ ಗಣೇಶ್ ಪ್ರಸಾದ್, ಆರ್ ಶ್ರೀನಿವಾಸ್, ದೇವೇಂದ್ರಪ್ಪ ಎಲ್ ಕುಂದ್ಲಿ ಮಾತನಾಡಿದರು. ಮಲ್ಲಿಕಾ ಅಕ್ಷರ್ ಸ್ವಾಗತಿಸಿ, ಶ್ವೇತಾ ಸಂತೋಷ್ ಶೇಟ್ ನಿರೂಪಿಸಿ, ಸುರೇಖಾ ಅಶೋಕ್ ವಂದಿಸಿದರು. ಎಲ್ಲ ಕಾಂಗ್ರೆಸ್ ವಿರೋಧ ಮಾಡ್ತಾನೆ ಬಂತು. 96ನೇ ಇಸ್ವಿಯಿಂದ 26ನೇ ಇಸ್ವಿಲಿದ್ದೀವಿ. 30 ವರ್ಷಗಳಾಯಿತು. ಈ 30 ವರ್ಷಗಳಲ್ಲಿ ಅದಕ್ಕಾಗಿ ನೀವು ಅಧಿಕಾರ ಕಳ್ಕೊಂಡು 96ರಾಗೆ ನಿಮ್ಮದು ಶುರುವಾಯಿತು ಸೋಲು. ಶುರುವಾಗಿ ಆಗಿ 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 ಇಲ್ಲಿವರೆಗೆ ಬಂದಿದ್ದೀರಿ. ಮುಂದೆ ಹೆಸರೇ ಇಲ್ದಿದ್ದಾಗೆ ಕಾಂಗ್ರೆಸ್ ಹೋಗ್ತದೆ. ಗಾಂಧೀಜಿ ಹೇಳಿದಾಗ ವಿಸರ್ಜನೆ ನೀವು ಮಾಡಲಿಲ್ಲ, ಆದರೆ ಈಗ ತಾವಾಗಿ ವಿಸರ್ಜನೆ ಆಗಿ ಹೋಗ್ತೀರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಕೂಡಲೇ ಕಾಂಗ್ರೆಸ್ ಬೇಸರತ್ತಾಗಿ ಬೆಂಬಲ ವ್ಯಕ್ತಪಡಿಸಬೇಕು ಮತ್ತು ಎರಡೂ ಮಸೂದೆಗೆ ಸಹಕಾರ ಕೊಡಬೇಕು. ಅದರಲ್ಲಿ ಅಡಕ ಮಾಡಿದ್ದಾರೆ. ರಿಸರ್ವೇಷನ್ ಮತ್ತು ಡಿಲಿಮಿಟೇಷನ್, ಕ್ಷೇತ್ರಗಳ ಪುನರ್ವಿಂಗಡಣೆ. ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಜನರಿಗೆ. ದಕ್ಷಿಣಕ್ಕೆ ಕಮ್ಮಿ ಆಗ್ತದೆ, ಕರ್ನಾಟಕಕ್ಕೆ ಕಮ್ಮಿ ಆಗ್ತದೆ ಅನ್ನೋದನ್ನು ಇಲ್ಲಿ ಸ್ಥಳೀಯವಾಗಿ ಹೇಳ್ತೀರಿ. ಆಗೋದಿಲ್ಲ. ಇಲ್ಲಿ 224 MLAಗಳಿದ್ದಾರೆ, 336 MLAಗಳಾಗ್ತಾರೆ. 28 ಲೋಕಸಭೆ ಇದೆ, 42 ಲೋಕಸಭೆ ಆಗ್ತದೆ. ಎಲ್ಲಿ ಕಮ್ಮಿ ಆಗ್ತದೆ? ಆದರೆ ಮುಂದೆ ಅಪಾಯ ಇದೆ. ಮುಂದೆ ಯಾಕೆಂದರೆ ಈಗ ನಡೀತಕ್ಕಂಥ ಜನಗಣತಿ ಆಧಾರದ ಮೇಲೆ ಏನಾದ್ರು ಮಾಡಿದ್ರೆ ಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಇದು ಮಾಡದೆ ಹೋದರೆ ಅದ್ರ ಪ್ರಕಾರ ಮಾಡಿದ್ರೆ ನಾವು ನಷ್ಟ ಮಾಡ್ಕೊಳ್ತೇವೆ. ಇದು ಯಾಕೆ ಅರ್ಥ ಆಗ್ತಿಲ್ವೋ ಕಾಂಗ್ರೆಸ್ನವರಿಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. 350 ಜನ, ಇಲ್ಲಿ 450 ಜನ ನಾವು MLA MLCಗಳಾಗ್ತೇವೆ. 150 ಜನ ಸೋದರಿಯರು MLA MLC ಆಗ್ತಿದ್ರು. 42ರಲ್ಲಿ ಸುಮಾರು 14 ಜನ 14 ಜನರು ನಮ್ಮಲ್ಲಿ ಮಹಿಳಾ MP ಗಳಾಗ್ತಿದ್ರು. ಇದನ್ನು ತಪ್ಪಿಸಿದಂಥ ಕಾಂಗ್ರೆಸ್ಸಿಗೆ ನಾನು ಕೂಡ ಧಿಕ್ಕಾರ ಹೇಳ್ತೇನೆ. ಕೂಡಲೇ ಇದನ್ನು ತಾವುಗಳು ಒಪ್ಪಿಕೊಂಡು ಒಕ್ಕೊರಲಿನಿಂದ ಅವಿರೋಧವಾಗಿ ಪಾರ್ಲಿಮೆಂಟ್ನಲ್ಲಿ ಈ ಬಿಲ್ಲು ಪಾಸ್ ಆಗಲಿಕ್ಕೆ ತಾವೇ ಮೂವ್ ಮಾಡಬೇಕು. ಇದನ್ನು ಕಾಂಗ್ರೆಸ್ನವರು, BJP ನಮ್ಮ ನಾಯಕತ್ವ, ಮೋದಿಯವರ ನಾಯಕತ್ವ, BJP ನಾಯಕತ್ವದಲ್ಲಿ ನಾವು ಮಂಡನೆ ಮಾಡಿದ್ವಿ. ಅದನ್ನು ವಿರೋಧ ಮಾಡಿ ಈಗ ದೇಶದ ಜನರ ವಿರೋಧ ಕಟ್ಕೊಂಡಿದ್ದೀರಿ. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಪಾಪ ಕಟ್ಕೊಂಡಿದ್ದೀರಿ. ಆ ಪಾಪವನ್ನು ತೊಳ್ಕೊಳ್ಳಿಕ್ಕೆ ನೀವಾಗಿ ಇದನ್ನು ಮಂಡಿಸಿ ಸರ್ಕಾರದ ವಿಶ್ವಾಸವನ್ನು ಗಳಿಸಿ ಇದನ್ನು ಪಾಸ್ ಮಾಡಬೇಕು. ಆ ಮೂಲಕ ಈ ದೇಶದ ನಾರಿಯರಿಗೆ ನ್ಯಾಯ ಒದಗಿಸ್ಬೇಕು. ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ನೀವು ಕೂಡ ಅವ್ರ ಸಿಂಪತಿ ಗಳಿಸೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಸಲಹೆ ಕೊಡ್ತೇನೆ. ಅದಿಲ್ಲದಿದ್ದರೆ ನಿಮ್ಮ ವಿಸರ್ಜನೆ ಗಾಂಧೀಜಿ ಹೇಳಿದ್ದು ಅದಾಗೋದಿಲ್ಲ. ನಮ್ಮ ಮಹಿಳೆಯರೇ ಅದನ್ನು ವಿಸರ್ಜನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಅಂತ ಹೇಳ್ತಾ 16, 17, 18ನೇ ತಾರೀಕಿಗೆ ಈ ಯೋಜನೆಯನ್ನ, ಈ ಅಧಿನಿಯಮವನ್ನ ಜಾರಿಗೆ ತರೋಣ ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಧಿನಿಯಮವನ್ನ ಜಾರಿಗೆ ವಿಶೇಷ ಅಧಿವೇಶನದ ಮೂಲಕ ತಂದಂತಹ ಸಮಯದಲ್ಲಿ ಏಪ್ರಿಲ್ 17ಕ್ಕೆ ಅದನ್ನ ಮತಕ್ಕೆ ಚಲಾಯಿಸಿದಾಗ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಇಡೀ ನಾರಿ ಶಕ್ತಿಗೆ ಅವಮಾನ ಮಾಡಿರೋದಕ್ಕೆ ಅವರಿಗೆ ಧಿಕ್ಕಾರವಿರಲಿ
ನಾವೇನು ಒಂದೇ ಪಕ್ಷಕ್ಕೆ ಅಂತ ಸೀಮಿತ ಅಲ್ಲ, ದೇಶಾದ್ಯಂತ 33% ಮೀಸಲಾತಿ. ಒಂದೇ ಪಕ್ಷಕ್ಕೆ ಸೀಮಿತವಾದರೆ ಅವ್ರು ಹೇಳ್ಬೋದಿತ್ತು. ಗ್ರಾಮ ಪಂಚಾಯತಿಯಲ್ಲಿ 50% ಇದೆ, ತಾಲೂಕ್ ಪಂಚಾಯತಿಯಲ್ಲಿದೆ, ಜಿಲ್ಲಾ ಪಂಚಾಯತಿಯಲ್ಲಿದೆ, ಶಾಸಕಾಂಗದಲ್ಲಿ ಯಾಕಿಲ್ಲ? ಈ ಹೋರಾಟ ಯಾವಾಗಲೂ ನಡೀತಾ ಇದೆ. ಇವಾಗ ಬಂದಿಂದ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ನಿರಾಕರಿಸಿದೆ. ಯಾಕಂದರೆ ಅವರಿಗೆ ಅವ್ರದ್ದೇ ಹೆಸರು ಬೇಕಿತ್ತು, ಈ ಕಾಯ್ದೆ ತರಲಿಕ್ಕೆ ತಮ್ಮ ಹೆಸರು ಬೇಕಿತ್ತು, ಬೇರೆ ಪಕ್ಷದ ಹೆಸರು ಬರಬಾರ್ದಿತ್ತು. ಅದಕ್ಕೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಹೇಳಿದರು, ಆಯ್ತಪ್ಪ ನಾನೊಂದು ಬ್ಲ್ಯಾಂಕ್ ಚೆಕ್ಕೆ ಕೊಡ್ತೀನಿ, ನಿಮ್ಮ ಹೆಸರೇ ಬರ್ಕೊಂಡು ಅದನ್ನು ಹಾಕ್ರಿ, ನೀವೇ ಕಾಯ್ದೆ ತಂದಿದ್ರಂತ ಹಾಕ್ರಿ, ಅದಕ್ಕೂ ಅಡ್ಡಿಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡಿದರು. ಆದರೆ ಅವರೆಲ್ಲ ಮತದಾನ ಮಾಡಿ ಈ ಕಾಯ್ದೆಯ ವಿರುದ್ಧ ಮತದಾನವನ್ನು ಮಾಡಿದ್ದಾರೆ. ಆ ಕಾಯ್ದೆ ಯಾವಾಗ ಬರಲಿಲ್ಲೋ ಜಾರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಅಂದರೆ ಅವರು ಇದ್ದಾಗ, ಸರ್ಕಾರ ಇದ್ದಾಗ ಈ ಜಾರಿ ತರಲಿಕ್ಕೆ ಅವರು ರೆಡಿ ಇದ್ದರು. ಆದರೆ BJP ಪಕ್ಷ ನರೇಂದ್ರ ಮೋದಿ ಅವರು ತಂದಾಗ ಮಾತ್ರ ಅವರಿಗೆ ವಿರೋಧ. ಇದರಿಂದ ಈ ಕಾಯ್ದೆಯಿಂದ ನಾವು ಮಹಿಳೆಯರಿಗೆ ಒಂದು ದೊಡ್ಡ ಗೌರವ ಕೊಟ್ಟಂಗೆ ಆಗ್ತಿತ್ತು, ಆಕೆ ಸಬಲೀಕರಣ ಆಗ್ತಿತ್ತು, ಅವ್ರು ರಾಜಕೀಯವಾಗಿ ಅವಳಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಈ ಕಾಯ್ದೆಯ ಅಡಿಯಲ್ಲಿ ಅವಳಿಗೆ ಒಂದು ಶಕ್ತಿಯನ್ನು ಕೊಡ್ತಿದ್ದು. ಅದನ್ನೂ ನಿರಾಕರಿಸಿದರು. ಅದೇ ಒಂದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ. ರದ್ದುಪಡಿಸಿದ ಈ ಕಾಂಗ್ರೆಸ್ ಪಕ್ಷ ಎಲ್ಲ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರೆ ಇಡೀ ಚುಕ್ಕಾಣಿ ರಾಜ್ಯ ಸರ್ಕಾರ ಹಿಡಿಯುತ್ತೆ ಅಂತ ಭಯದಿಂದ ಅವರು ನಮ್ಮ ಮಹಿಳೆಯರಿಗೆ ಮೀಸಲಾತಿಯನ್ನು ಇದು ಮಾಡಿದ್ದಾರೆ. ನಮ್ಮ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ನಮಗೆ ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಸರಳವಾಗಿ ಹೇಳಬೇಕು ಅಂತಂದ್ರೆ, ಒಂದು ಕುಟುಂಬದ ಸದಸ್ಯರು ಹೆಚ್ಚಾದಾಗ ನಾವು ಮನೆಯ ಒಂದು ವಿಸ್ತೀರ್ಣತೆಯನ್ನು ಹೆಚ್ಚು ಮಾಡ್ತೇವೆ. ಆಗಿನ ಒಂದು ಪಾಪ್ಯುಲೇಷನ್ ಪ್ರಕಾರ ಅದು ಮಸೂದೆ ಇತ್ತು. ಈಗಿನ ಒಂದು ಪಾಪ್ಯುಲೇಷನ್ ಹೆಚ್ಚಾಗಿರೋದ್ರಿಂದ ಇದನ್ನ ವಿಸ್ತೀರ್ಣ ಮಾಡಲೇಬೇಕು. ಇದು ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದಲೂ ಅವರು ಪ್ರಯತ್ನವನ್ನು ಮಾಡಿದ್ರು. ಈಗಲೂ ಸಹ ನಮ್ಮ ನೆಚ್ಚಿನ ನಾಯಕರಾದ ಮೋದಿಜಿಯವರು ಇದರ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೆ ಮೋದಿಜಿಯವರು ಕೂಡ ಸಂಸತ್ತಿನಲ್ಲಿ ಹೇಳಿದ್ದಾರೆ, ನಿಮ್ಮ ಯಾವುದೇ ಒಂದು ಇದಾದ್ರು ಕಡೆ ನಾನು ಗ್ಯಾರಂಟಿ ಕೊಡ್ತೀನಿ, ಎಲ್ಲವೂ ಕೂಡ ಪಕ್ಷಪಾತ ಮಾಡೋದಿಲ್ಲ, ಈ ಒಂದು ಕಾಯ್ದೆನ ತರೋಣ ಅಂತ. ಇಷ್ಟು ಹೇಳಿದ ಮೇಲೂ ನೀವು ಕಾಂಗ್ರೆಸ್ನವರು ನಮ್ಮ ಈ ಒಂದು ಮಹಿಳೆಯರನ್ನ ಒಂದು ಅಧಿಕಾರವನ್ನು ವಂಚನೆ ಮಾಡ್ತಿದ್ರಿ, ಇದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ, ಇದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ನೀಡಬೇಕಾಗತ್ತೆ. ಒಂದು ಸಣ್ಣ ಸಣ್ಣ ಯೋಚನೆ ಮಾಡಿ ಮಹಿಳೆಯರ ಬಗ್ಗೆ ಕಾರ್ಯನಿರ್ವಹಿಸ್ತಾರೆ. ಹೆಣ್ಮಗಳು ಬರೇ ಒಲೆ ಊದಿ ದಮ್ಮು ಕಾಯಿಲೆಯಿಂದ ಬಳಲ್ತಿದ್ಲು. ಈ ಥರ ಮಳೆಗಾಲ ಬಂದಾಗ ಅವಳಿಗೆ ಕಟ್ಟಿಗೆ ಜೋಡಿಸಿ ಒಲೆ ಉರಿ ಹಚ್ಚಿ ಕೆಲಸ ಮಾಡೋದು ಎಷ್ಟು ಕಷ್ಟ ಇತ್ತು. ಅದನ್ನು ಯೋಚನೆ ಮಾಡಿ ಅವರು ಒಂದು ಗ್ಯಾಸ್ ಒಲೆ, ಉಜ್ವಲ್ ಗ್ಯಾಸ್ ಅನ್ನೋ ಒಂದು ಯೋಚನೆ ಮಾಡಿದರು. ಅಲ್ಲಿಂದ ಹಿಡಿದು ಇವತ್ತು ವಿಧಾನಸಭೆಯಲ್ಲಿ ಹೆಣ್ಮಗಳು ಬಂದು ತನ್ನ ಕಾರ್ಯನಿರ್ವಹಿಸಬೇಕು, ಬರೀ ಒಲೆ ಊದ್ಕೊಂಡು ಹೆಣ್ಮಕ್ಳನ್ನ ನೋಡ್ಕೊಂಡು ಅಷ್ಟೇ ಜೀವನ ಮಾಡಿದೆ. ಎಲ್ಲ ಕ್ಷೇತ್ರದಲ್ಲೂ ಏನಿವತ್ತು ಮೋದಿಜಿ ಅವ್ರು ಬಂದಮೇಲೆ ಇವತ್ತೇನು ಒಲೆ ಊದ್ ಪಾತ್ರೆ ತೊಳಿತಿದ್ದಂಥ ಮಹಿಳೆ ಪೈಲಟ್ ಆಗುವಂಥ ಕೆಲಸದಲ್ಲೂ ಮುನ್ನುಗ್ಗಿದ್ದಾಳೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಈ ಥರವಾಗಿ ಬೆಂತಟ್ಟುವಂಥ ಕೆಲಸ ಮಾಡುವಾಗ ಈ ಥರ ಕಾಂಗ್ರೆಸ್ನವರು ಈ ಯೋಜನೆಗಳನ್ನು ಹಿಮ್ಮೆಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಶೇಮ್ ಆಗಬೇಕು. ಶೇಮ್.